ರಾಜಕೀಯವಾಗಿ ಇಂಥ ಏರಿಳಿತಗಳನ್ನ ಸಾಕಷ್ಟು ನೀವು ಕೂಡ ನೋಡಿರ್ತೀರಿ. ಆದ್ರೆ ಇಂಥ ಸಂದರ್ಭದಲ್ಲಿ ಇದು ಇಷ್ಟು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ಸೂಕ್ತ ಅಂತ ಅನ್ಸುತ್ತಾ? ಯಾಕಂದ್ರೆ ರಾತ್ರಿ ಬೆಳಗಾಗೋದ್ರೊಳಗಡೆ ಇಂಥ ವಿಷಯದಲ್ಲಿ ಡಿಸಿಷನ್ ತಗೊಳ್ಳೋದಕ್ಕಂತೂ ಆಗಲ್ಲ. ಅಳದು ತೂಗಿ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಬೇಕಾಗಿರುತ್ತೆ. ಆದ್ರೆ ಈಗ ಇವರಿಬ್ಬರ ಜಟಾಪಟಿ ಹೇಗಿದೆ ಅಂತ ಅಂದ್ರೆ, ಹಠ ಮಾಡೋ ಇಬ್ರು ಮಕ್ಕಳು ಒಂದು ಆಟದ ಸಾಮಾನುಗೋಸ್ಕರ ಅಂತ. ಬಟ್ ಯಾರು ಕೊಟ್ರೆ ಓಕೆ, ಯಾರನ್ನ ಸಮಾಧಾನ ಮಾಡಬಹುದು, ಇದೀಗಿರುವಂತಹ ಗೊಂದಲ. ಈಗ ಫೈನಲಿ ಎಂಡ್ ಆಫ್ ದ ಕಾನ್ವರ್ಸೇಷನ್ ನೋಡೋದಾದ್ರೆ ಸಿದ್ದರಾಮಯ್ಯನವರನ್ನ ಸಮಾಧಾನ ಪಡಿಸಬಹುದು ಅಂತ ಅನ್ಸುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಪಡಿಸಬಹುದು ಅಂತ ಇರಬಹುದಾ ಕ್ಯಾಲ್ಕುಲೇಷನ್ ಹೈಕಮಾಂಡ್? ಶ್ವೇತಾ ನೋಡಿ, ಕಳೆದ 20 ವರ್ಷಗಳ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣವನ್ನು ನೋಡಿದ್ರೆ ಸಿದ್ದರಾಮಯ್ಯನವರು 2006ರಲ್ಲಿ JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದ ನಂತರ 2008ರಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉದ್ಭವವಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ವರ್ಸಸ್ ಸಿದ್ದರಾಮಯ್ಯ. ಆಗ ಸಿದ್ದರಾಮಯ್ಯನವರ ಬದಿಗೆ ನಿಂತು ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 2009ರ ಲೋಕಸಭಾ ಚುನಾವಣೆಗೆ ನಿಲ್ಲುವಂತೆ ಹೇಳ್ತು. ದಿಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಳಿಸುವಲ್ಲಿ ಯಶಸ್ವಿಯಾಯಿತು. 2013ರಲ್ಲಿ ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದ ಪ್ರಶ್ನೆ ಬಂದಾಗ ಹೈಕಮಾಂಡ್ ವಾಸ್ ವಿತ್ ಸಿದ್ದರಾಮಯ್ಯನವರು. 2013ರಲ್ಲೇ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರ ಪ್ರಶ್ನೆ ಬಂದಾಗ ಹೈಕಮಾಂಡ್ ಪರಮೇಶ್ವರ್ ಸೋತ್ರು ಅನ್ನುವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರನ್ನ ಬ್ಯಾಕಪ್ ಮಾಡ್ತು. ಮುಂದಿನ 5 ವರ್ಷಗಳ ಕಾಲ ಖರ್ಗೆ ಮತ್ತು ಪರಮೇಶ್ವರರನ್ನು ಮನವೊಲಿಸ್ತಾ ಬಂತು. ಸಿದ್ದರಾಮಯ್ಯನವರ ಏಕಚಕ್ರಾಧಿಪತ್ಯ ಇತ್ತು. ಆದರೆ 2023ರ ನಂತರ ಹೈಕಮಾಂಡ್ ಅಷ್ಟು ಸುಲಭವಾಗಿ, ಯಾಕೆಂದರೆ ಖರ್ಗೆ ಮತ್ತು ಪರಮೇಶ್ವರರ ಪೊಲಿಟಿಕಲ್ ಟೆಂಪ್ರಾಮೆಂಟ್ ಬೇರೆ, ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಟೆಂಪ್ರಾಮೆಂಟ್ ಬೇರೆ. ಆ ಸಂದರ್ಭದಲ್ಲಿ ಈ 2.5 ವರ್ಷಗಳ ಒಂದು ಭರವಸೆಯನ್ನು ನೀಡಿದೆ ಹೈಕಮಾಂಡ್ ಅಂತಕ್ಕಂಥದ್ದನ್ನು ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಪದೇ ಪದೇ ಹೇಳ್ತಿರುವಾಗ ಹೈಕಮಾಂಡ್ ಏನು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಪೇಚಿನಲ್ಲಿದೆ. ಅಷ್ಟೊಂದು ಸುಲಭವಾಗಿ ಮಾಧ್ಯಮಗಳಲ್ಲಿ ಮಾತನಾಡಿದ ರೀತಿಯಲ್ಲಿ ಈ ರೀತಿಯ ಪೊಲಿಟಿಕಲ್ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇದರಲ್ಲಿ ವೋಟ್ ಬ್ಯಾಂಕ್ ಇದೆ, ಇದರಲ್ಲಿ ಮುಂದಿನ ಕಾಂಗ್ರೆಸ್ನ ಭವಿಷ್ಯ ಇದೆ. ಯಾಕೆಂದರೆ ಕಾಂಗ್ರೆಸ್ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್, ಬಂಗಾರಪ್ಪನವರ ಸಂದರ್ಭದಲ್ಲಿ ಸಾಕಷ್ಟು ವೋಟ್ ಬ್ಯಾಂಕ್ಗಳನ್ನು ಕಳೆದುಕೊಂಡಿತ್ತು. ಸಿದ್ದರಾಮಯ್ಯನವರು ಬಂದ ನಂತರ ಒಂದು ಕುರುಬ ವೋಟ್ ಬ್ಯಾಂಕ್ ಜೊತೆಗೆ ಬಂತು ಅಂತಕ್ಕಂಥದ್ದನ್ನು ಅಹಿಂದ ವರ್ಗದ ನಾಯಕರು ಹೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಮುನಿಸಿಗೆ ದೂಡದೆ, ಬೇಸರಕ್ಕೆ ದೂಡದೆ, ಅಸಮಾಧಾನಕ್ಕೆ ದೂಡದೆ ಅವರನ್ನು ಮನವೊಲಿಸುವ ಶಕ್ತಿ ಹೈಕಮಾಂಡ್ಗುಂಟ. ಆಗ ಡಿ ಕೆ ಶಿವಕುಮಾರ್ ಹಾದಿ ಸುಗಮವಾಗತ್ತೆ. ಸಿದ್ದರಾಮಯ್ಯನವರನ್ನ ಹಿಂದೆ ವೀರೇಂದ್ರ ಪಾಟೀಲ್ರಿಗೆ ಮಾಡದಂತೆ ಕಾಂಗ್ರೆಸ್ ಮಾಡುವ ಯೋಚನೆಯಲ್ಲೂ ಕೂಡ ಇಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ.